ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಡಾನ್ ಮೆಣಸಿನ್ಕಾಯಿದು ತುಂಬಗಾಯಿ ಮಾಡಿ ತೋರ್ಸಾಕ್ತೇನ್ರಿ. ಇವು ಜವಾರಿ ರೀ. ಡಾನ್ ಮೆಣಸಿನ್ಕಾಯಿ ಅಂದ್ರೆ ಸ್ವಲ್ಪ ಕ್ಯಾಪ್ಸಿಕಮ್ ದಪ್ಪನೂ ಬರ್ತಾವಲ್ರಿ, ಅವು ಅಲ್ರಿ. ಇವು ಜವಾರಿ ಡಾನ್ ಮೆಣಸಿನ್ಕಾಯಿ ಅಂತಾರಲ್ರಿ. ಇಷ್ಟಪಡ್ತಿದ್ದಾರೆ ಇವನ್ ಭಾಳ. ಸೀಸನ್ಯಾಗ ಸಿಗ್ತಿರ್ತಾವೆ ನೋಡ್ರಿ, ಎಷ್ಟು ಚಂದ ಇರ್ತಾವೆ. ಈ ಥರ ಇರ್ತಾವೆ ಸಣ್ಣ ಸಣ್ಣ. ಇದು ಇವನ್ನ ಕ್ಲೀನಂಗೆ ತೊಳ್ಕೊಂಡು ನೀರು ಹಾಕಿ ಚೆಂದಾಗ ಕ್ಲೀನಂಗೆ ತೊಳ್ಕೊಬೇಕ್ರಿ ಫಸ್ಟ್. ಈಗ ನಾ ಎಲ್ಲ ಅವನ್ನ ಕ್ಲೀನಂಗೆ ತೊಳ್ಯಾಕತ್ತಾನೆ. ಹಿಂಗೆ ನೋಡ್ರಿ ತೊಳೆದ ಇದಕ್ಕೆ ಬೇರೆ ಒಂದು ಪ್ಲೇಟಿಗೆ ಹಾಕೊಂಡು ಇವನ್ನ ನಾವು ಕಟ್ ಮಾಡ್ಕೋಬೇಕಾಗ್ತದೆ ರೀ. ನೋಡ್ರಿ ಈಗ ಎಷ್ಟು ಚಂದ ಅದಾವೆ ಇವು. ಒಂದೇ ಸಣ್ಣ ಸಣ್ಣ ಇರ್ತಾವಲ್ರಿ. ಇವಕ್ಕೆ ಖಾರ ಜಾಸ್ತಿ ಇರೋದ್ರಿಂತ ಇವಕ್ಕೆ ನಾವು ಹಾಕಿದ್ದೆಲ್ಲ ಈಗೇನು ಸ್ಟಪ್ ಮಾಡ್ತೀವಲ್ರಿ, ಅದಕ್ಕೆ ಇದಕ್ಕೆ ಕಾಂಬಿನೇಷನ್ ಭಾಳ ಟೇಸ್ಟ್ ಬರ್ತದೆ. ಅದಕ್ಕೆ ಇದನ್ನು ತೊಗೊಂಡು ಇಷ್ಟಪಟ್ಟು ಇದನ್ನ ತಿಂತಾರೆ ನೋಡ್ರಿ. ಈಗ ಇವನ್ನೆಲ್ಲ ನಾನು ಒಳಗಡೆದ್ದೆಲ್ಲ ಇವು ಬೀಜ ತಗೊಂಡು ಹೀಗೆಲ್ಲ ಕಟ್ ಮಾಡಿ ಇಟ್ಕೊಳಕ್ತಾನೆ ರೀ. ಈ ಥರ ಎಲ್ಲ ಕಟ್ ಮಾಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಸ್ಟಪ್ ಮಾಡೋಕೆ ಈಜಿ ಆಗ್ತದೆ ರೀ. ನೋಡ್ರಿ ಈಗ ಎಲ್ಲನೂ ಮಾಡಾಕ್ತಾನೆ ನಾನು. ಒಳಗೆ ಸ್ವಲ್ಪ ಭಾಳಷ್ಟು ಬೀಜ ಇದ್ರೆ ತೆಗಿಬೇಕ್ರಿ. ಅದರಾಗ ಎಳೆಯೋದಿತ್ತಂದ್ರೆ ನಡಿತೈತೆ ರೀ. ಈಗ ಸ್ವಲ್ಪ ಬೀಜ ಇದ್ದದನ್ನು ಮಾತ್ರ ನಾನು ತಕ್ಕೊಂಡು ಇದು ತುಂಬಗಾಯಿಗೆ ನಾನು ರೆಡಿ ಮಾಡ್ಕೊಳಕ್ತಾನೆ ನೋಡ್ರಿ. ಈ ಥರ ಹೆಚ್ಕೊಂಡು ಅದನ್ನ ಹಿಂಗೆ ಕಟ್ ಮಾಡ್ಕೋಬೇಕ್ರಿ. ಎರಡೂ ಕಡೆ ಕಟ್ ಮಾಡ್ಕೊಂಡು ಒಳಗಿನ ಬೀಜ ಇರ್ತೈತಲ್ರಿ ಅದು ತೆಗ್ಕೋಬೇಕು ನೋಡ್ರಿ. ಎಳೆದಿದ್ರೆ ಬಿಟ್ಬಿಡ್ಬೇಕು, ದಪ್ಪಾಗಿದ್ರೆ ಭಾಳಷ್ಟು ತೆಗಿಬೇಕದ, ಅಂದ್ರೆ ಭಾಳ ಜಾಸ್ತಿ ಖಾರ ಇರ್ತೈತಿ. ಈಗ ನೋಡ್ರಿ ಇದನ್ನ ತಕ್ಕೊಳಕ್ತಾನೆ ನಾನು. ಇಷ್ಟ ತಕ್ಕೊಂಡು ಅದನ್ನು ಸ್ಟಪ್ ಮಾಡೋಕೆ ನಾವು ಹಿಂಗೆ ರೆಡಿ ಮಾಡ್ಕೋಬೇಕ್ರಿ. ಈಗ ನಾವು ಎಲ್ಲನೂ ತಗೋತೀನಿ. ಈ ಜವಾರಿ ಮೆಣಸಿನ್ಕಾಯಿ ಸೀಸನ್ನಾಗ ಅಷ್ಟೇ ಸಿಗ್ತಿರ್ತಾವೆ ನೋಡ್ರಿ ಇವು. ಇದಕ್ಕೆ ನಾವು ಎಲ್ಲ ಸ್ಟಪ್ಪಿಂಗ್ ಚೆಂದಾಗಿ ಮಾಡಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಇದ್ರ ಟೇಸ್ಟನ್ನು ಬೇರೆ ಆಗಿರ್ತೈತಿ. ಅದಕ್ಕೆ ನಾ ಇದನ್ನು ನಿಮಗೆ ಮಾಡಿ ತೋರ್ಸಾಕ್ತಾನೆ. ಕ್ಯಾಪ್ಸಿಕಮ್ ಮತ್ತು ದಪ್ಪನು ಯಾವಾಗಲೂ ಸಿಗ್ತಾವ್ರಿ, ಅವು ಅಲ್ರಿ ಇವು. ಈಗ ನೋಡ್ರಿ ಈರುಳ್ಳಿ ತೊಗೊಂಡೈತೆ, ಅದಕ್ಕೆ ಬೆಳ್ಳುಳ್ಳಿನೂ ತೊಗೊಂಡನ್ರಿ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತೊಗೊಂಡು ಈಗ ಒಂದು ಸ್ವಲ್ಪ ಶೇಂಗಾ ನಾನು ಹುರ್ಕೊಳಕ್ತಾನೆ ರೀ. ಹುರಿದ ಶೇಂಗಾ ಪುಡಿ ಮಾಡಿ ಹಾಕ್ಬೇಕಾಗ್ತತಿ ಇದಕ್ಕೆ ನೋಡ್ರಿ. ಈಗೆಲ್ಲ ನಾನು ಇವನ್ನ ಶೇಂಗಾ ಕಾಳನ್ನು ಹುರ್ಕೊಳಕ್ತಾನೆ ರೀ. ಇವನ್ನ ಹುರ್ಕೊಂಡು ಈ ಕಡೆ ಸ್ಟಪ್ ಮಾಡೋಕೆ ಈ ಕಡೆ ಇಟ್ಕೊಂಡು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿನೂ ತೊಗೊಂಡನ್ರಿ. ಒಣ ಕೊಬ್ಬರಿ ತೊಗೊರಿ, ಹಸಿ ಕೊಬ್ಬರಿ ತೊಗೊರಿ, ಅವು ನಡೀತೈತೆ ರೀ ಯಾವ್ದು ತೊಗೊಂಡ್ರು. ಈಗ ನಾನು ಒಣ ಕೊಬ್ಬರಿ ತೊಗೊಂಡನಿ. ಇದನ್ನು ತೊಗೊಂಡು ನಾನು ಹುರ್ಕೊಳಕ್ತಾನೆ ರೀ. ಹುರ್ಕೊಂಡು ಇದನ್ನು ನಾವು ಸ್ಟಪ್ಪಿಂಗಕ್ಕೆ ರೆಡಿ ಮಾಡಿ ಇಟ್ಕೋಬೇಕ್ರಿ ಇದನ್ನು ಹುರಿದು. ಈಗ ನೋಡ್ರಿ ಇದನ್ನು ಹುರ್ಕೊಂಡು ತೊಗೊಂಡನಿ, ಶೇಂಗಾನು ತೊಗೊಂಡನಿ. ಎರಡು ನಾನು ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ ಈಗ. ಅಂದ್ರೆ ಅದನ್ನ ಪೇಸ್ಟ್ ಮಾಡಿ ಇಟ್ಕೋಬೇಕಾಕತಿ. ಈಗ ನೋಡ್ರಿ ಶೇಂಗಾನ ನಾನು ಪೌಡ್ರ್ ಮಾಡ್ಕೊಂಡನಿ. ಇದು ಸ್ಟಪ್ಪಿಂಗಕ್ಕೆ ಬೆಸ್ಟ್ ಆಗುತ್ತೆ ರೀ ಇದು ಶೇಂಗಾ ಮತ್ತು ಕೊಬ್ಬರಿ. ಈಗ ಕೊಬ್ಬರಿನೂ ನಾನು ಇದಕ್ಕೆ ಹಾಕಿ ಅದನ್ನು ಪೌಡ್ರ್ ಮಾಡ್ಕೋತಾನೆ ರೀ. ಇದನ್ನು ಕೊಬ್ಬರಿನೂ ನಾವು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕ್ರಿ. ಆಮೇಲೆ ಈರುಳ್ಳಿ ಇರ್ತಾವಲ್ರಿ, ಅವನ್ನ ಸ್ವಲ್ಪ ದಪ್ಪ ಇದ್ರೆ ಅವನ್ನ ಕಟ್ ಮಾಡ್ಕೊಂಡು ಹುರ್ಕೋಬೇಕ್ರಿ ಸ್ವಲ್ಪ. ಅವನು ಈಗ ನಾನು ಹುರಿದು ತೊಗೊಳಕ್ತಾನೆ. ಈರುಳ್ಳಿ ಮತ್ತು ಇದನ್ನು ನಾವು ಏನು ಮಾಡ್ಬೇಕಂದ್ರೆ ಇವೆಲ್ಲನೂ ಶೇಂಗಾ ಪೌಡ್ರಿ, ಕೊಬ್ಬರಿ ಪೌಡ್ರ, ಈರುಳ್ಳಿ ಅವನ್ನೆಲ್ಲನೂ ಪೇಸ್ಟ್ ಮಾಡೋದೇ ಇರ್ತೈತೆ. ಅದು ಪೇಸ್ಟ್ ಮಾಡಿ ಮಸಾಲೆ ಮಾಡ್ಕೋಬೇಕಾಕತ್ರಿ. ಈಗ ನೋಡ್ರಿ ಇದನ್ನು ನಾನು ಮಸಾಲೆ ಪೌಡ್ರು ಮಾಡ್ಕೊಂಡನಿ. ಎಲ್ಲನೂ ತೊಗೊಂಡು ಪೇಸ್ಟ್ ಮಾಡ್ಕೊಂಡನಿ. ಇದಕ್ಕೆ ನಾನು ಖಾರ ಹಾಕೊಳಕ್ತಾನೆ ರೀ. ಮಸಾಲೆ ಖಾರ, ಕೆಂಪು ಖಾರ ಮತ್ತೆಲ್ಲ ಹಾಕೊಂಡು ಈಗ ನೋಡ್ರಿ ಇವೆಲ್ಲ ಆರ್ಯಾವಲ್ರಿ. ಇವನು ಈರುಳ್ಳಿ ಆರಿದ ನಂತರ ಇವನು ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಖಾರ ಉಪ್ಪು ಇವನ್ನೆಲ್ಲ ಹಾಕ್ಕೊಂಡು ನಾವು ಮಸಾಲೆ ಖಾರವನ್ನು ಎಲ್ಲ ಹಾಕ್ಕೊಂಡು ಇದಕ್ಕೆ ಕಲ್ಸಾಕತ್ತಾನೆ ನೋಡ್ರಿ. ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನ ಮಿಕ್ಸ್ ಮಾಡಿ ಇದನ್ನು ನೋಡ್ರಿ ಎಲ್ಲ ಖಾರ ಉಪ್ಪು ಮತ್ತು ನೀವು ಏನರ ಮಸಾಲೆದು ಯಾವ್ದಾರ ಬೇರೆ ಖಾರ ಹಾಕೋತಿದ್ರು ಮನೆಯಲ್ಲಿ ಮಾಡಿದ್ದಿತ್ತಂದ್ರೆ ಪೌಡ್ರ್ ಅದನ್ನೂ ಹಾಕೋಬೋದ್ರಿ. ಈಗ ಕೊಬ್ಬರಿ ಸಣ್ಣ ಮಾಡೇನಲ್ರಿ ಅದನ್ನೂ ಹಾಕೊಳಕ್ತಾನೆ. ನಿಮ್ಗೆ ಹೆಂಗೆ ಖಾರ ಉಪ್ಪು ಹುಳಿ ಎಲ್ಲ ಬೇಕೋ ಅದನ್ನ ಹಾಕೋಬೋದ್ರಿ. ಈಗ ನೋಡ್ರಿ ಇವನ್ನೆಲ್ಲಕ್ಕೂ ಮಸ್ತಂಗೆ ಅಂದ್ರೆ ಖಾರ ಉಪ್ಪು ಹುಳಿ ಎಲ್ಲ ತೊಗೊಂಡಿವಲ್ರಿ, ಅವನ್ನೆಲ್ಲ ಹಾಕೋಬೇಕಾಗ್ತತಿ. ಹಾಕೊಂಡಾಗಿಂದ ಇವು ಏನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ಎಲ್ಲ ಮೆಣಸಿನ್ಕಾಯಿ, ಅವನ್ನ ಎಣ್ಣೆ ಒಳಗೆ ಹಾಕಿ ಹಿಂಗೆ ಹುರ್ಕೋಬೇಕು ನೋಡ್ರಿ. ಎಣ್ಣೆ ಒಳಗೆ ಪೂರ್ತಿ ಎಣ್ಣೆ ಒಳಗೆ ಎಷ್ಟು ಅವು ಎಣ್ಣೆ ಹತ್ತತ್ತೆ ಅಷ್ಟು ಹಾಕ್ಕೊಂಡು ಹುರಿಬೇಕ್ರಿ. ಅವನ್ನೆಲ್ಲ ಚಂದಂಗೆ ಅದಕ್ಕೆ ಕಲರ್ ಬರ್ಬೇಕ್ರಿ ಹುರಿದಿದ್ದು. ಈಗ ನೋಡ್ರಿ ಎಷ್ಟು ಚಂದಾಗ್ಯಾವು ಎಲ್ಲ ಕಲರ್ ಬರ್ತಾವೆ. ಆ ಥರನ ನಾವು ಮೆಣಸಿನ್ಕಾಯಿನ ಚಂದಂಗೆ ಹುರ್ಕೋಬೇಕ್ರಿ. ಮೆಣಸಿನ್ಕಾಯಿ ಚಂದಂಗೆ ಹುರ್ಕೊಂಡಿವಂದ್ರೆ ಆಮೇಲೆ ಸ್ಟಪ್ಪಿಂಗ ಈಜಿ ಬರ್ತೈತಿ. ಇವನ್ನೆಲ್ಲ ಆರಿಂದ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಇದು ಕಲರ್ ನೋಡ್ರಿ, ಇದು ಮೆಣಸಿನ್ಕಾಯಿ ಹುರಿದಿದ್ದು ಹಿಂಗೆ ಕಲರ್ ಬರ್ಬೇಕು ನೋಡ್ರಿ. ಅಂದ್ರೆ ಅದು ಮೆಣಸಿನ್ಕಾಯಿ ಪೂರ್ತಿಯಾಗಿ ಹುರಿದಿರ್ತೈತಿ. ಒಂದು ಸ್ವಲ್ಪ ಅವನ್ನ ಮುಚ್ಚಿಡ್ಬೇಕ್ರಿ. ಸ್ವಲ್ಪ ಮುಚ್ಚಿಟ್ರೆ ಹಿಂಗೆ ಸ್ಟೀಮ್ ಮೇಲೆ ಒಂದು ಸ್ವಲ್ಪ ಬೆಂದಿರ್ತಾವ್ರಿ ಅವು. ನೋಡ್ರಿ ಎಷ್ಟು ಚೆಂದಾಗಿರ್ತಾವೆ.
ಅದಕ್ಕೆ ನಾನು ಎಲ್ಲ ತೊಗೊಂಡೇನ್ರಿ. ಇದಕ್ಕೆ ಮತ್ತು ಹುಣಸೆ ರಸನ ತೊಗೋಬೇಕ್ರಿ. ಹುಣಸೆ ರಸ ಇತ್ತಂದ್ರೆ ಇದಕ್ಕೆ ಟೇಸ್ಟ್ ಬರ್ತೈತಿ ಹುಳಿ. ಅದಕ್ಕೆ ನಾನು ಇದೇನು ಮಸಾಲೆ ಪೌಡ್ರ್ ಎಲ್ಲ ಮಾಡ್ಕೊಂಡನಲ್ರಿ, ಕೊಬ್ಬರಿ, ಶೇಂಗಾ, ಅವು ಖಾರ, ಉಪ್ಪು ಎಲ್ಲ ಹಾಕೊಂಡೇನೆ. ಅದಕ್ಕೆ ನಾನು ಹುಣಸೆ ರಸನ ಹಾಕೋತೀನಿ. ಹುಣಸೆ ರಸ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಐತಲ್ರಿ ಅದನ್ನೂ ಹಾಕೊಳಕ್ತಾನೆ ರೀ. ಸ್ವಲ್ಪ ಅರ್ಶಿಣ ಪುಡಿನೂ ಹಾಕೊಳಕ್ತಾನೆ. ಇವನ್ನೆಲ್ಲ ಹಾಕಿ ಚಂದಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದರೆ ಎಲ್ಲ ಕುಡ್ಕೋಬೇಕಲ್ರಿ, ಖಾರ ಉಪ್ಪು ಎಲ್ಲ ಇದ್ರಾಗ ಇರ್ತೈತಿ, ಹುಳಿನೂ ಹಾಕೈತಿ, ಹುಣಸೆ ಹುಳಿ. ಇವನ್ನೆಲ್ಲ ಹಾಕಿ ಇದನ್ನೇನು ಸ್ಟಪ್ಪಿಂಗಕ್ಕೆ ನೋಡಿರಿ, ಫುಲ್ ಸ್ಟಪ್ಪಿಂಗಕ್ಕೆ ರೆಡಿ ಆಯ್ತು ನೋಡಿರಿ. ಇದು ಈ ಥರ ಸ್ಟಪ್ಪಿಂಗಕ್ಕೆ ಹಾಕಿಬಿಟ್ಟಿವಂದ್ರೆ ಅದಕ್ಕೆ ಖಾರ, ಉಪ್ಪು, ಹುಳಿ, ಬೆಲ್ಲ ಬೇಕಾದ್ರೆ ಆಪ್ಷನ್ ಬೆಲ್ಲ ರೀ, ಅದನ್ನು ಹಾಕೋಬೇಕು. ಇದೆಲ್ಲ ಹಾಕಿ ಹಿಂಗೆ ಸ್ಟಪ್ ಮಾಡಿ ಅದನ್ನ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ. ಗ್ರೇವಿ ಚಂದ ಬರ್ತೈತೆ ರೀ, ಮಸ್ತಾಗಿ ಬರ್ತಾವೆ ನೋಡಿ. ಈಗ ಎಲ್ಲನೂ ನಾನು ತುಂಬಿ ಎಲ್ಲ ಕಟ್ ಮಾಡಿ ಹುರಿದು ಇಟ್ಕೊಂಡಿದ್ನಲ್ರಿ, ಅವೆಲ್ಲ ಈಗ ಹಾರ್ಕೊಂಡವು. ಈಗ ಮಸಾಲೆ ಮಾಡೋದ್ರಾಗನ ಈಗೆಲ್ಲನೂ ತುಂಬಿಟ್ಕೊಳಕ್ತಾನೆ ರೀ. ನೋಡಿರಿ ಇದು ಎಲ್ಲನೂ ಇದೇ ಥರನ ಸ್ಟಪ್ ಮಾಡಿ ಇಟ್ಕೋಬೇಕ್ರಿ. ಅದು ಹೊರಗೆ ಬರಬಾರ್ದ್ರಿ, ಸ್ವಲ್ಪ ಒಳಗನೆ ಇರಬೇಕು ಸ್ಟಪ್ಪಿಂಗ, ಅಂದ್ರೆ ಅದನ್ನು ಕುದ್ದಲ್ಲೇ ಮಸ್ತಾಗಿರ್ತೈತೆ ರೀ ಅದು. ಈಗ ಇದನ್ನು ಉಳ್ದಿದ್ದೆಲ್ಲನೂ ನಾನು ಸ್ಟಪ್ಪಿಂಗಕ್ಕೆ ಮಾಡಿ ಉಳ್ದಿದ್ದನ್ನು ಅದಕ್ಕೆ ಹಾಕಿ ಮಾಡ್ಬೇಕಾಗ್ತದೆ ರೀ. ಈಗ ನೋಡಿರಿ ಇದೆಲ್ಲನೂ ಸ್ಟಪ್ ಮಾಡೀನಿ. ಇನ್ನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳಕ್ತಾನೆ ರೀ. ಇದಕ್ಕೆ ಎಣ್ಣೆಗಾಯಿನೂ ಅಂತಾರಲ್ರಿ, ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಬರ್ತೈತೆ. ಅದಕ್ಕೆ ನೋಡ್ರಿ ಈಗ ನಾನು ಲಿಮಿಟ್ ಮೇಲೆ ಹಾಕೇನಿ, ಸ್ವಲ್ಪ ಹಾಕೇನಿ. ಭಾಳ ಎಣ್ಣೆಕ್ಕಿಂತನೂ ಸ್ವಲ್ಪ ಹಾಕ್ಬೇಕಂತ ಹೇಳೇನ ಇಷ್ಟ ಹಾಕೊಂಡನಿ. ನೀವು ಎಷ್ಟು ಬೇಕಾದಷ್ಟು ಎಣ್ಣೆ ಹಾಕ್ಕೋಬೋದು ರೀ. ಇದಕ್ಕೆ ಎಣ್ಣೆಗಾಯಿನ ಅಂತಾರೆ. ಇದಕ್ಕೆ ಜೀರಿಗೆ, ಸಾಸಿವೆ ಎಲ್ಲನೂ ಹಾಕ್ಕೊಳಕ್ತಾನೆ ರೀ. ಬೆಳ್ಳುಳ್ಳಿ, ಈರುಳ್ಳಿನೂ ಹಾಕ್ಕೊಳಕ್ತಾನೆ. ಅದಕ್ಕೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ ರೀ ಮಸಾಲೆಗೆ. ಈಗ ನಾನು ಈ ಪಲ್ಯ ಮಾಡೋಕ್ಕೂ ಹಾಕ್ಕೊಳಕ್ತಾನೆ ರೀ. ನೋಡಿರಿ ಈಗ ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಇದನ್ನೇನು ಮಾಡ್ಬೇಕಂದ್ರೆ ಚಂದಂಗೆ ಹುರಿಬೇಕ್ರಿ. ಈರುಳ್ಳಿ ಎಲ್ಲ ಬೆಂದಿಂದ ಆಮೇಲೆ ಇವನ್ನ ಈಗೇನು ನಾವು ಸ್ಟಪ್ ಮಾಡಿ ಇಟ್ಕೊಂಡಿವಲ್ರಿ ಅವನ್ನೆಲ್ಲನೂ ಇದಕ್ಕೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಅದೇನು ಉಳಿದಿರ್ತೈತಿ ಅದನ್ನು ಎಲ್ಲನೂ ಹಾಕಿಬಿಡ್ಬೇಕ್ರಿ ಇದಕ್ಕೆ. ಅಂದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ರೆ ಅವು ಚಂದಂಗೆ ಕುದೀತಾವ್ರಿ. ಈಗ ನೋಡಿರಿ ಇವೆಲ್ಲ ಸ್ಟಪ್ ಮಾಡಿದ್ದನು ಈ ಒಗ್ಗರಣೆಗೆ ಹಾಕ್ಕೊಂಡು ನಾನು ಒಗ್ಗರಣೆಗೆ ಹಾಕ್ಕೊಂಡಿಂದ ಅದನ್ನು ನೀರು ತೊಗೊಂಡು ಇದಕ್ಕೆ ಹಾಕ್ಕೊಳಕ್ತಾನೆ ರೀ. ಈಗೆಲ್ಲನೂ ಇದಕ್ಕೆ ಅವು ಹುರಿದೂ ಆಗೈತೆ ರೀ, ಸ್ಟಪ್ಪಿಂಗೂ ಆಗೈತೆ, ಎಲ್ಲ ಆಗೈತಿ, ನೀರೂ ಹಾಕೈತಿ. ಈಗ ಒಂದು ಸ್ವಲ್ಪ ಮುಚ್ಚಿಬಿಡೋಣ್ರಿ ಅದ್ರ ಮೇಲೆ. ಮುಚ್ಚಿಬಿಟ್ರೆ ಅವು ಚಂದಂಗೆ ಕುದೀತಾವ್ರಿ. ನಿಮಗೆ ಎಷ್ಟು ಬೇಕಷ್ಟು ಕುದಿಸ್ಕೊಂಡು ಅವನ್ನ ತಗೋಬೋದು ರೀ. ಜಾಸ್ತಿ ಕುದಿಸಿದ್ರೆ ಜಾಸ್ತಿನೂ ಕುದಿಸ್ಬೋದು, ಇಲ್ಲಿಕ ಬೇಗ ತಗೊಳಕ್ಕೂ ಬರ್ತೈತೆ ರೀ. ನಿಮಗೆ ಹೆಂಗೆ ಇಷ್ಟ ಆಗುತ್ತಾ ಆ ಥರ ಅದನ್ನ ಕುದಿಸ್ಕೋಬೇಕ್ರಿ. ನೋಡಿರಿ ಈಗ ಎಷ್ಟು ಚಂದ ಸ್ಟಪ್ಪಿಂಗ್ ಮಾಡೈತಿ, ಮತ್ತೆಲ್ಲ ಕುದಿಯಾಕತ್ತವ್ರಿ. ಭಾಳ ಅಂದ್ರೆ ಇವು ಜವಾರಿ ಭಾಳ ಟೇಸ್ಟ್ ಇರ್ತೈತಿ. ನೀವು ಒಂದು ಸಲ ಈ ಸೀಸನ್ದಾಗ ಯಾವಾಗಾರ ಸಿಕ್ಕರೆ ಇಂಥ ಜವಾರಿ ಹಸಿ ಮೆಣಸಿನ್ಕಾಯಿ ಇರ್ತಾವಲ್ರಿ, ಡೌನ್ ಮೆಣಸಿನ್ಕಾಯಿ, ಅವನ್ನ ತೊಗೊಂಡು ಈ ಥರ ಒಂದು ಸ್ಟಪ್ ಮಾಡಿ ನೋಡಿರಿ, ಭಾಳ ಮಸ್ತಾಗಿರ್ತೈತಿ. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಮುಚ್ಚಿದ್ನಿ, ಎಲ್ಲ ಈಗ ಪೂರ್ತಿ ಕಂಪ್ಲೀಟಾಗಿ ಅದ್ರ ಕುದ್ದವು ನೋಡಿರಿ. ಈಗ ಕುದ್ದವು, ಇದ್ರ ಗ್ರೇವಿನೂ ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಇದನ್ನು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ರೀ, ಅನ್ನದ ಜೊತೆ ತಿನ್ಬೋದು ರೀ, ಭಾಳ ಮಸ್ತಾಗಿರ್ತೈತಿ. ಈಗ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ನೋಡಿರಿ ಈಗ ಮುಗೀತು ಪಲ್ಯ. ಇಷ್ಟ ಇರ್ತೈತೆ ರೀ, ಅದೇನು ಭಾಳ ಇದು ಇರೋದಿಲ್ಲ, ಭಾಳ ಚಂದ, ಭಾಳ ಟೇಸ್ಟಿ ಆಗಿರುವಂಥ ಒಂದು ನಾನು ಡೌನ್ ಮೆಣಸಿನ್ಕಾಯಿ ಪಲ್ಯನ ಮಾಡಿ ತೋರ್ಸೀನಿ. ನೀವು ಇದೇ ಥರ ಮಾಡಿ ನೋಡಿರಿ. ಈಗ ನೋಡಿರಿ ಇದಕ್ಕೆ ಸರ್ವ್ ಮಾಡಾಕ್ತಾನೆ ನಾನು. ಈಗ ಡೌನ್ ಮೆಣಸಿನ್ಕಾಯಿ ಸಣ್ಣ ಸಣ್ಣ ಇರ್ತಾವಲ್ರಿ, ಇವು ಭಾಳ ಟೇಸ್ಟೂ ಹಂಗೆ ಇರ್ತಾವೆ, ಸಣ್ಣನೂ ಇರ್ತಾವೆ ರೀ. ಈಗ ನೋಡಿರಿ ಇದಕ್ಕೆ ನಾನು ಸರ್ವ್ ಮಾಡ್ಕೊಳಾಗ್ತಾನೆ. ಈಗ ಇದನ್ನು ಇದೇ ಥರ ನೀವು ಮಾಡಿ ನೋಡಿರಿ, ಭಾಳ ಮಸ್ತಾಗಿರ್ತೈತಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಈಗ ನಾವು ಡೌನ್ ಮೆಣಸಿನ್ಕಾಯಿ ಜವಾರಿ ಒಂದು ಇದನ್ನು ಮಾಡಿ ತೋರಿಸೈತ್ರಿ ಸಬ್ಜಿ. ನೋಡಿರಿ ಈಗ ಎಷ್ಟು ಮಸ್ತ್ ಆಗೈತೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತೆ ರೀ. ಟೇಸ್ಟೂ ಹಂಗಾಗಿರ್ತೈತಿ. ಹುಳಿ, ಖಾರ, ಉಪ್ಪು ಎಲ್ಲ ಇರ್ತೈತಲ್ರಿ, ಮಸ್ತ್ ಆಗಿರ್ತೈತಿ.